ರಾಜ್ಯ ಸರ್ಕಾರ ಕಳಿಸಿದಂತ ಟ್ಯಾಬ್ಲೋ ಅನ್ನು ಕೇಂದ್ರ ಸರ್ಕಾರ ಗಣರಾಜ್ಯೋತ್ಸವದಲ್ಲಿ ಪ್ರದರ್ಶನಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಒಂದು ಇದಾಗಿದೆ. ಅದು ಸರ್ಕಾರ ಅವ್ರೇನು ಗೈಡ್ಲೈನ್ಸ್ ಕಳಿಸಿದಾರೋ ಅದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ರಾಜ್ಯ ಸರ್ಕಾರಕ್ಕೆ ತನ್ನದೇ ಆದಂಥ ತೀರ್ಮಾನಗಳು ಇರ್ತವೆ. ನಾವು ಈ ಬಾರಿ ಯಾವ ಟ್ಯಾಬ್ಲೋವನ್ನು ಕಳಿಸ್ಬೇಕು, ಯಾವುದರ ಬಗ್ಗೆ ನಾವು ಹೆಚ್ಚು ಇಡೀ ದೇಶದಲ್ಲಿ ಜನರಿಗೆ ಕರ್ನಾಟಕದ ಬಗ್ಗೆ ಗೊತ್ತಾಗುವಂಥದ್ದು ಯಾವುದಿರಬೇಕು ಅನ್ನೋದನ್ನು ಸರ್ಕಾರ ತೀರ್ಮಾನ ಮಾಡುತ್ತೆ. ಅವರೇನು ಗೈಡ್ಲೈನ್ಸ್ ಕಟ್ಟಿದ್ದಾರೆ ಅದನ್ನು ಕೂಡ ನೋಡ್ಕೊಳ್ತೇವೆ. ಇದು ರೆಗ್ಯುಲರ್ ಆಗಿ ನಡೀತಾ ಇರ್ತಕ್ಕಂಥದ್ದು. ಅದಕ್ಕೆ ಬಿಟ್ಟು ಹೊರತಾಗಿ ಏನಾದರೂ ಗೈಡ್ಲೈನ್ಸ್ ಕೊಟ್ಟಿದ್ದರೆ ನನಗೆ ಗೊತ್ತಿಲ್ಲ. ಅದು ನೋಡಿ, ನಾವೆಲ್ಲ ಮಂತ್ರಿಗಳು ನಮ್ಮನ್ನು ಅವರು ಕರೆದಿದ್ರು. ಯಾತಕ್ಕೆ ಕರೆದಿದ್ರು ಅಂತ ಹೇಳಿದರೆ, ಲೋಕಸಭೆ ಚುನಾವಣೆ ಬರ್ತಾ ಇದೆ, ನೀವೆಲ್ಲ ಸೀನಿಯರ್ಸ್ಗಳಿದ್ದೀರಿ, ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಯಾವ ರೀತಿ ಮಾಡಬೇಕು ಅದನ್ನು ಚರ್ಚೆ ಮಾಡೋದಕ್ಕೆ ಕರೆದಿದ್ರು. ಆ ಸಂದರ್ಭದಲ್ಲಿ ಕೆಲವರು ಹೇಳಿದರು, ನೋಡಿ ಇನ್ನೂ ಸ್ಟ್ರೆಂಥನ್ ಮಾಡೋದಕ್ಕೆ ಇದು ಒಂದು ಭಾಗ, DCM ಮಾಡೋದಿದ್ದರೆ ನೀವು ಅನುಕೂಲ ಆಗುತ್ತೆ ಅನ್ನೋ ಅಷ್ಟೇ ಪ್ರಸ್ತಾಪ ಮಾಡಿದರು. ಅದಕ್ಕಾಗಿಯೇ ಏನು ಚರ್ಚೆ ಮಾಡಿಲ್ಲ. ಅದು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಅದನ್ನು ನಾವು ಸಲಹೆ ಮಾಡ್ಬೋದು, ಸಲಹೆ ಮಾಡಿದ್ದಾರೆ ಕೆಲವರು. ಅದನ್ನು ಅವ್ರು ತೊಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅದನ್ನು ಅದರ ಸಾಧಕ ಬಾಧಕಗಳನ್ನು ನೋಡಿ ತೀರ್ಮಾನ ಮಾಡ್ತಾರೆ. ಆಯಿತು, ಅದು ಇಟ್ಸ್ ಆನ್ ಇಂಟರ್ನಲ್ ಮ್ಯಾಟರ್ ಆಫ್ ದಿ ಪಾರ್ಟಿ. ಅದಕ್ಕೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಹೈಕಮಾಂಡ್ ಇದೆ, ಅವರು ತೀರ್ಮಾನ ಮಾಡ್ಕೊಳ್ತಾರೆ. ನಾವು ಚರ್ಚೆ ಮಾಡಿದ್ದು ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿಗಳಾಗಿರಬೇಕು, ಯಾವ ರೀತಿ ಎಲೆಕ್ಷನ್ ಸ್ಟ್ರಾಟಜಿ ಮಾಡಬೇಕು, ಅದನ್ನೆಲ್ಲ ಸ್ವಲ್ಪ ನಮ್ಮಗಳಿಗೆ ತಿಳಿದ ರೀತಿಯಲ್ಲಿ ಹೇಳಿದ್ದೇವೆ. ಈಗ ನಾನು 2 ಸಾರಿ ಲೋಕಸಭಾ ಚುನಾವಣೆಯನ್ನು ಅಧ್ಯಕ್ಷನಾಗಿ ಮಾಡಿದ್ದೇನೆ. ನನಗೆ ಆದಂಥ ಕೆಲವು ವಿಚಾರಗಳಿದ್ದಾವೆ, ಅದನ್ನೆಲ್ಲ ತಿಳಿಸ್ಬೇಕಲ್ಲ, ಅದನ್ನು ಚರ್ಚೆ ಮಾಡಿದ್ದೇವೆ. ಬಿಟ್ಟರೆ ಬೇರೆ ಅದಕ್ಕೇನು ದೊಡ್ಡ ಪ್ರಮಾಣದ ಇದು ಏನು ಅಗತ್ಯ ಇಲ್ಲ. ಅವಶ್ಯಕತೆ ಅಂದ್ರೆ ಪ್ಲಸ್ ಆಗುತ್ತಾ DCM ಮಾಡಿದ್ರೆ ಲೋಕಸಭೆಗೆ ಅಂತೇಳಿ ಅಭಿಪ್ರಾಯ ಕೆಲವ್ರು ಹೇಳಿದರು. ಅದನ್ನು ಅವರು ಹೈಕಮಾಂಡಲ್ಲಿ ಚರ್ಚೆ ಮಾಡ್ತೀವಿ ನಾವು ಅಂತ ಹೇಳಿ ಹೋಗಿದ್ದಾರೆ ಅಷ್ಟೇ. ಸಚಿವರ ಸ್ಪರ್ಧೆ ವಿಚಾರವಾಗಿ ಏನಾದರೂ ಚರ್ಚೆ ಆಯ್ತಾ ಸರ್? ಇಲ್ಲ, ಅದೆಲ್ಲ ಏನು ಚರ್ಚೆ ಆಗಲಿಲ್ಲ. ಅದು ಅಕಸ್ಮಾತ್ ಅಂಥ ಪರಿಸ್ಥಿತಿ ಬಂದರೆ ನಿಂತ್ಕೊಳ್ಬೇಕಾಗ್ತದೆ. ಕಳೆದ ಸರಿ ಒಂದು ಉದಾಹರಣೆ ಕೊಟ್ಟಿದ್ರು ಅವರು, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಕೃಷ್ಣ ಬೈರೇಗೌಡರು ನಿಲ್ಲಿಸಿರ್ಲಿಲ್ವ ಆ ಥರ. ನಾವೆಲ್ಲ ಹೋಗ್ತೀವಿ. 11ನೇ ತಾರೀಕು 28 ಜನ ಸಚಿವರನ್ನು ಕರೆದಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಲೋಕಸಭೆಯನ್ನು ಇನ್ಚಾರ್ಜ್ ಮಾಡಿದ್ದಾರೆ. ಆ ಇನ್ಚಾರ್ಜ್ ಮಾಡಿರೋರನ್ನೆಲ್ಲರನ್ನೂ ಕೂಡ ಕರೆದಿದ್ದಾರೆ. ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಡ್ಬೋದು. ಅವರು ಚರ್ಚೆ ಮಾಡಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದನ್ನು ಮಾಹಿತಿಗಳನ್ನ ತೊಗೊಂಡು ಬನ್ನಿ ಅಂತೇಳಿ ಹೇಳಿದ್ದಾರೆ. ಅದಕ್ಕೆಲ್ಲ ಹೋಗ್ತೀವಿ ನಾವು 11ನೇ ತಾರೀಕು. ಅಂದರೆ ಅಭ್ಯರ್ಥಿಗಳ ಪಟ್ಟಿ ರೆಡಿ ಮಾಡ್ಕೊಂಡು ಹೋಗ್ತೀರಾ? ಅಲ್ಲಲ್ಲ, ನಮ್ಮ ಏನು ಜವಾಬ್ದಾರಿ ಇದೆ ಅದನ್ನು ನಾವು ಅವ್ರಿಗೆ ತಿಳಿಸ್ತೀವಿ. ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದು ಅಂತಿಮವಾಗಿ ಹೈಕಮಾಂಡ್ನವ್ರು ಮಾಡೋದು. ಅದು ಅಲ್ಲ, ನಮಗೆ ಯಾರ್ಯಾರು ನಮ್ಮ ಕ್ಷೇತ್ರದಲ್ಲಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅದನ್ನೆಲ್ಲ ನಾವು ಚರ್ಚೆ ಮಾಡ್ತೀವಿ ಅಲ್ಲಿ. ಆವಾಗ ಏನಾದರೂ ಕೂಡ ಅವರು ಗಮನಿಸ್ತಾರೆ. PCCಯಿಂದನೂ ರೆಕಮೆಂಡೇಶನ್ ಹೋಗಿರುತ್ತೆ. ಅಂತಿಮವಾಗಿ ಅವ್ರು ತೀರ್ಮಾನ ಮಾಡ್ತಾರೆ. ಯಾವಾಗ ಫಸ್ಟ್ ಪಟ್ಟಿ ರಿಲೀಸ್ ಆಗ್ಬೋದು ಗೊತ್ತಿಲ್ಲ, ಅದೆಲ್ಲ ಅವರೇ ತೀರ್ಮಾನ ಮಾಡ್ತಾರೆ. ಬೇಗ ಮಾಡಿ ಅಂತ ನಾವು ಹೇಳ್ತೀವಿ. ಯಾಕೆಂದರೆ ಬೇಗ ಮಾಡಿದರೆ ಅಭ್ಯರ್ಥಿಗಳು ಓಡಾಡ್ತಾರೆ, ನಾವು ಅವ್ರನ್ನ ಓಡಾಡಿಸ್ತೀವಿ. ಸ್ವಲ್ಪ ಸಭೆ ಸಮಾರಂಭಗಳು ಮಾಡಿ ಕ್ಯಾಂಪೇನ್ ಸ್ಟಾರ್ಟ್ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.